ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 208. ಪ್ರೀತಿಯು ಎಲ್ಲಾ ಮನುಷ್ಯರ ಹೃದಯಗಳಲ್ಲಿ ನಿಯಂತ್ರಿಸುವ ಪ್ರೇರಣೆಯಾಗಿದ್ದರೆ ಆಗ ಪ್ರತಿಯೊಬ್ಬನೂ ಹರ್ಷದಿಂದ ತನ್ನ ಪಾತ್ರವನ್ನು ಎಲ್ಲರ ಸಾಮಾನ್ಯ ಒಳಿತಿಗಾಗಿ ನಿರ್ವಹಿಸುತ್ತಿದ್ದನು. ಆಗ ಎಲ್ಲರೂ ಸಾಮಾನ್ಯ ಅವಶ್ಯಕತೆಗಳಿಗಾಗಿ ಮತ್ತು ಜೀವನದ ಅನುಕೂಲತೆಗಳಿಗಾಗಿ ಸಮಾನತೆಯಲ್ಲಿರುತ್ತಿದ್ದರು. ಇದು ಸಮಾಜವಾದದ ಒಂದು ಅಂಶವನ್ನು ಸೂಚಿಸುತ್ತದೆ, ಆದರೆ ಮನುಷ್ಯರಲ್ಲಿ ಪ್ರೀತಿಯು ನಿಯಂತ್ರಿಸುವ ಧ್ಯೇಯವಾಗಿರುವುದಿಲ್ಲ. ಹಾಗಾಗಿ ಅಂತಹ ಯೋಜನೆಯನ್ನು ಈಗ ಪ್ರಯೋಗಿಸಲು ಸಾಧ್ಯವಿಲ್ಲ. ಸ್ವಾರ್ಥತೆಯು ನಿಯಂತ್ರಿಸುವ ನೀತಿಯಾಗಿದೆ. ಅದು ಪ್ರಧಾನವಾಗಿರುವುದು ಮಾತ್ರವಲ್ಲದೆ ಎಲ್ಲ ಕ್ರೈಸ್ತ ಪ್ರಪಂಚದಲ್ಲಿಯೂ ಸಹ ಇದ್ದು ಕಹಿ ಫಲವನ್ನು ಕೊಡುತ್ತಾ ಮತ್ತು ಈಗ ಹಣ್ಣಾಗಿ ಶೀಘ್ರದಲ್ಲಿ ಪ್ರಕಟಣೆ 14, 19 ಮತ್ತು 20ನೇ ವಚನದ ಪ್ರಕಾರ ಮಹಾ ಕೊಯ್ಲಿಗೆ ತಯಾರಾಗುತ್ತಿದೆ. ಕಡಿಮೆ ಇಲ್ಲದಂತೆ ಮೊದಲನೆಯದಾಗಿ ಲೋಕದ ಸಾಮೂಹಿಕ ಪರಿವರ್ತನೆ, ಕನ್ವರ್ಷನ್ ಆಫ್ ದ ವರ್ಲ್ಡ್. ಎರಡನೆಯದಾಗಿ ಮಾನವಾತೀತ ಶಕ್ತಿಯು ಲೋಕದ ಗತಿಯನ್ನು ಸ್ವಾರ್ಥತೆಯಿಂದ ಪ್ರೀತಿಗೆ ಬದಲಿಸಬಲ್ಲದು. ಇಂತಹ ಬದಲಾವಣೆಯನ್ನು ಅತ್ಯಂತ ಆಶಾವಾದಿಗಳೂ ಕನಸು ಕಂಡಿಲ್ಲ. ನಾಮಾಂಕಿತ ಕ್ರೈಸ್ತತ್ವವು ಲೋಕದ ಹೊರನೋಟಕ್ಕೆ ಕೆಲವು ಬಿಲಿಯನ್ಗಳನ್ನು ಪರಿವರ್ತಿಸುವಲ್ಲಿ ಜಯ ಹೊಂದಿದೆ. ನಿಜವಾದ ಪರಿವರ್ತನೆ ಲೋಕದ ಸ್ವಾರ್ಥ ಮನೋಭಾವದಿಂದ ಪ್ರೀತಿಗೆ, ಕ್ರಿಸ್ತನ ಉದಾರ ಮನೋಭಾವಕ್ಕೆ ಹೇಳಬೇಕೆಂದರೆ ಕೆಲವೇ ಅಂಶದಲ್ಲಿ ಲೆಕ್ಕಿಸಬಹುದಾಗಿದೆ. ಹಾಗಾಗಿ ಈ ಪಕ್ಷದಲ್ಲಿ ನಿರೀಕ್ಷೆಯನ್ನು ಬಿಡಬೇಕಾಗಿದೆ. ಇರುವ ಒಂದೇ ನಿರೀಕ್ಷೆ ಯಾವುದೆಂದರೆ ಮಾನವಾತೀತ ಶಕ್ತಿಯ ಮಧ್ಯೆ ಪ್ರವೇಶ. ಅಂತಹ ಬದಲಾವಣೆಯನ್ನು ದೇವರು ಕ್ರಿಸ್ತನ ಮಿಲಿಯಾಂತರದ ರಾಜ್ಯದಲ್ಲಿ ಕೊಡುವುದಾಗಿ ವಾಗ್ದಾನ ಮಾಡಿರುತ್ತಾನೆ. ಸ್ವಾರ್ಥತೆಯನ್ನು ದೂರೀಕರಿಸಲು ಮತ್ತು ಪ್ರೀತಿಯಿಂದ ಪೂರ್ಣ ನಿಯಂತ್ರಣದಿಂದ ಪುನರ್ಸ್ಥಾಪಿಸಲು ಇಚ್ಛೆ ಉಳ್ಳವರನ್ನೂ ಸೇರಿಸಿ ಪೂರ್ತಿ 1000 ವರ್ಷಗಳು ಬೇಕಾಗುವುದೆಂದು ದೇವರು ಮುಂತಿಳಿಸಿದ್ದರು. ಹಾಗಾಗಿ ನೀತಿವಂತರಿಗಾಗಿ ಅಂತಹ ಸಮಸ್ತವನ್ನು ಸರಿಮಾಡುವ ಕಾಲವು ಅನುಗ್ರಹಿಸೋಣವಾಗಿದೆ. ಅಪೊಸ್ತಲರ ಕೃತ್ಯಗಳು 3:21. ಪರಂತು ಈ ಮಧ್ಯದಲ್ಲಿ ಕೆಲವರು ಪ್ರೀತಿಯ ಆಡಳಿತವನ್ನು ನಿಜವಾಗಿಯೂ ಮೆಚ್ಚಿಕೊಳ್ಳುವವರು, ಹಂಬಲಿಸುವವರು ಭೂಮಿಯ ವಿಧಾನದಿಂದ ದೊರಕುವುದು ಅಸಾಧ್ಯವೆಂದು ಸಾಧಾರಣವಾಗಿ ನೋಡುತ್ತಾರೆ. ಏಕೆಂದರೆ ಹಣವಂತರು ತಮ್ಮ ಸೌಲಭ್ಯವನ್ನು ಇಚ್ಛಾಪೂರ್ವಕವಾಗಿ ತ್ಯಜಿಸುವುದಿಲ್ಲ ಅಥವಾ ಅವಶ್ಯಕತೆಯ ಅಥವಾ ಅತ್ಯಾಶೆಯ ಉತ್ತೇಜನವಲ್ಲವಾಗಿದ್ದರೆ ಕೆಲವರಲ್ಲಿ ಪಾರಂಗತವಾಗಿ ಸ್ವಾರ್ಥದ ಐಷಾರಾಮಿ ಮತ್ತು ಸ್ವಾರ್ಥತೆ, ವ್ಯರ್ಥವಾದ ಸುಖಭೋಗ ಮತ್ತು ಮುಂದಾಲೋಚನೆ ಇಲ್ಲದ ನಿರ್ಲಕ್ಷ್ಯದಿಂದಾಗಿ ಸಮೂಹವು ತಮಗಾಗಿ ಸಾಕಷ್ಟು ತಯಾರಿಸಿ ಪಡಕೊಳ್ಳುವುದಿಲ್ಲ. ಮುಂದಿನ ಶೀರ್ಷಿಕೆ ಇತ್ತೀಚಿನ ಅನುಕೂಲ ಪರಿಸ್ಥಿತಿಗಳು ಏಕೆ ಮುಂದುವರಿಯಲು ಸಾಧ್ಯವಿಲ್ಲ? ವೈ ರೀಸೆಂಟ್ ಫೇವರಬಲ್ ಕಂಡೀಷನ್ಸ್ ಕೆನಾಟ್ ಕಂಟಿನ್ಯೂ? ಐಶ್ವರ್ಯವಂತರು ಮತ್ತು ಬಡವರು ಕಳೆದ 6000 ವರ್ಷಗಳಿಂದ ಜೊತೆಯಾಗಿ ಜೀವಿಸುತ್ತಿದ್ದಾರೆ ಎಂದು ಸೂಚಿಸಬಹುದು. ಹಿಂದೆಂದಿಗಿಂತ ಈಗ ದುರಂತದ ಅಪಾಯವು ಇಂದು ಪರಿಣಮಿಸದಿರಬಹುದು. ಐಶ್ವರ್ಯವಂತರು ಇನ್ನು ಮುಂದೆ ಬಡವರನ್ನು ತುಳಿಯುವುದಿಲ್ಲ, ಉಪವಾಸ ಮಾಡುವುದಿಲ್ಲ, ಉಪವಾಸ ಹಾಕುವುದಿಲ್ಲ, ಅಥವಾ ಬಡವರು ಅರಾಜಕತೆಯಿಂದ ಐಶ್ವರ್ಯವಂತರನ್ನು ನಾಶಪಡಿಸುವುದಿಲ್ಲ. ಆದರೆ ಹಾಗೆಂದುಕೊಳ್ಳುವುದು ಒಂದು ತಪ್ಪು ಕಲ್ಪನೆ. ಎರಡೂ ಕಡೆಯಿಂದ ಮೊದಲಿಗಿಂತ ಹೆಚ್ಚಿನ ಅಪಾಯವಿದೆ. ಜೀತ ಪದ್ಧತಿಯ ಕಾಲದಿಂದೀಚೆಗೆ ಪರಿಸ್ಥಿತಿಗಳು ಸಮೂಹಗಳೊಡನೆ ಬಹಳವಾಗಿ ಬದಲಾಗಿವೆ. ಶಾರೀರಿಕ ಪರಿಸ್ಥಿತಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಆಗಿದೆ. ಮತ್ತು ಈಗ ನಾಗರಿಕತೆ ಮತ್ತು ಶಿಕ್ಷಣದ ಸವಿ ಕಂಡ ನಂತರ ಶತಮಾನಗಳ ಕಾಲಕ್ರಮೇಣವಾಗಿ ತುಳಿಯುತ್ತಾ ಮತ್ತೆ ಅವರನ್ನು ಹಳೆಯ ಪದ್ಧತಿಗೆ ವಶಮಾಡಲು ತೆಗೆದುಕೊಳ್ಳಬಹುದು. ಅದರಲ್ಲಿ ಅವರು ಹಿಡುವಳಿದಾರರ ಭೂಮಿಯ ಪ್ರಭುಗಳು ಅದನ್ನು ಒಂದು ಶತಮಾನದಲ್ಲಿ ಸಾಧಿಸಲು ಸಾಧ್ಯವಿಲ್ಲ. ಅವರು ಬೇಗ ಸತ್ತು ಹೋಗುವರು. ತಮ್ಮ ಮಕ್ಕಳಿಗೆ ಅಂತಹ ಭವಿಷ್ಯವಾಗಬಹುದೆಂಬ ಸಂಶಯಾತ್ಮಕ ಪ್ರವೃತ್ತಿ ಕ್ರಾಂತಿಗೆ ಕಾರಣವಾಗುತ್ತದೆ.
ಈ ಭೀತಿಯು ಬಡವರನ್ನು ಹಿಂದೆಂದೂ ಮಾಡಿರದ ಬಲವಾದ ಪ್ರತಿಭಟನೆ ಮಾಡಲು ಪ್ರಯತ್ನಿಸುವಂತೆ ಪ್ರಚೋದಿಸುತ್ತಿರುವುದು.